ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA ಮೊದಲ ಸೆಮಿಸ್ಟರ್ನ ಗದ್ಯವಾದಂತಹ ನೆನಪಿನ ಸೈಕಲ್ಲುಗಳಲ್ಲಿ ತಿರುಗಿದಾಗ ಈ ಗದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಗದ್ಯವನ್ನು ಬರೆದವರು BS ಜಗದೀಶ ಚಂದ್ರ. ಪಾಠದ ಪ್ರವೇಶದಲ್ಲಿ ಲೇಖಕರು ಹೇಳ್ತಾರೆ, ಬಾಲ್ಯದ ನೆನಪುಗಳು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಆ ನೆನಪುಗಳನ್ನ ನೆನಪಿಸ್ಕೊಳ್ಳೋದ್ರಿಂದ ಮನಸ್ಸಿಗೆ ಒಂದು ರೀತಿಯಾದಂತಹ ಶಾಂತಿ, ಆನಂದದ ಭಾವನೆ ಬರುತ್ತೆ ಅಂತ. ಅವು ಒಬ್ಬ ವ್ಯಕ್ತಿಗೆ ಅತ್ಯಂತ ಅಮೂಲ್ಯವಾದ ನೆನಪುಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಮಗುವಿಗೆ ಆಧುನಿಕ ಪ್ರಪಂಚದ ಬಗ್ಗೆ ಯಾವುದೇ ಚಿಂತೆ ಇರೋದಿಲ್ಲ ಮತ್ತು ವಯಸ್ಕರು ತಮ್ಮ ಜೀವನದ ಆ ಅಸಡ್ಡೆ ಹಂತದ ನೆನಪುಗಳನ್ನು ನೆನಪಿಸಿಕೊಳ್ಳುವಾಗ ಅವರ ಪ್ರಸ್ತುತ ಜೀವನದಲ್ಲಿ ಎದುರಿಸ್ತಾ ಇರುವಂತಹ ಒತ್ತಡದ ಕ್ಷಣಗಳನ್ನು ಮರೆಯುವಂತಹ ಅವಕಾಶವನ್ನು ಪಡ್ಕೊಳ್ತಾರೆ. ನಾವು ಎಷ್ಟೇ ಬಯಸಿದ್ರೂ ಕೂಡ ಕಾಲವನ್ನು ಯಾರೂ ಕೂಡ ಹಿಂತಿರುಗಿಸೋದಕ್ಕೆ ಸಾಧ್ಯ ಆಗಲ್ಲ. ಅಂತಹ ಒಂದು ಸುಂದರ ನೆನಪುಗಳು ಬಾಲ್ಯದ ನೆನಪುಗಳು. ಆ ನಮ್ಮ ಬಾಲ್ಯದ ನಿಜವಾದ ಮೌಲ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ವಯಸ್ಸಾದಾಗನೇ ಮಾತ್ರ ಆಗಿರುತ್ತೆ. ನಾವು ದೊಡ್ಡವರಾದಾಗ ನಮ್ಮ ಬಾಲ್ಯದ ಪ್ರತಿಯೊಂದು ದಿನಾನೂ ಕೂಡ ನಾವು ನೆನಪಿಸ್ಕೊಳ್ತೇವೆ. ಸೈಕಲ್ ಎಂದರೆ ಸಾಕು, ಬಾಲ್ಯದ ಜೀವನದ ನೆನಪುಗಳು ಕಾಡುತ್ತವೆ. ಲೇಖಕರಿಗೆ ಮೊನ್ನೆ ಹರಿಯಾಣದ ಹಿಸ್ಸಾರ್ ಎಂಬಲ್ಲಿ ವಿದ್ಯಾರ್ಥಿಗಳು 2008ನೇ ಇಸವಿಯನ್ನು ಸೈಕಲ್ಲಿನ ವರ್ಷ ಎಂದು ಆಚರಿಸಿ ಜಾಥಾ ಹೊರಟ ಸುದ್ದಿಯನ್ನು ಓದಿದಂತಹ ನೆನಪಾಗುತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯ ಖುಷಿಯಾಗುತ್ತೆ. ಇದು ಕೇವಲ ಸೈಕಲ್ಲಿನ ಜಾಥಾ ಮಾತ್ರ ಆಗಿರಲಿಲ್ಲ, ಜೊತೆಗೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ, ಕುಡಿತದಂತಹ ಕೆಟ್ಟ ಚಟಗಳನ್ನು ಬಿಡಿಸುವಂತಹ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಕೂಡ ಅದರ ಉದ್ದೇಶ ಆಗಿತ್ತು. ಈ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಆ ಕಾಲೇಜಿಗೆ 1,00,000 ರೂಗಳನ್ನು ದಾನ ಮಾಡಿ ಅದರಲ್ಲಿ ಸೈಕಲ್ಲುಗಳನ್ನ ಕೊಂಡು ಹಳ್ಳಿಗಳಿಗೆ ಹೋಗಿ ಇಂತಹ ಜನಸೇವೆಯನ್ನು ಮಾಡಿ ಅಂತ ಹೇಳಿ ಹಾರೈಸಿದ್ರಂತೆ. ಇದನ್ನು ಓದಿದಾಗ ನಮ್ಮ ಕರ್ನಾಟಕದಲ್ಲೂ ಶಾಲಾ ಬಾಲಕಿಯರಿಗೆ ಉಚಿತ ಸೈಕಲ್ಗಳನ್ನು ಕೊಟ್ಟಿದ್ದು ನೆನಪಿಗೆ ಬರುತ್ತೆ. ಇಲ್ಲಿನ ಇತರೆ ವಾಹನಗಳ ಭರಾಟೆಯನ್ನು ನೋಡಿದ್ರೆ ಅವು ಬಡಪಾಯಿ ಸೈಕಲ್ಲುಗಳನ್ನು ಎಲ್ಲಿ ತುಳಿದು ತೊಪ್ಪೆ ಮಾಡಿಬಿಡೋದೋ ಅಂತ ಭಯ ಆಗ್ತಿತ್ತು. ಆದರೂ ಇಂತಹ ಸಿಹಿ ಸುದ್ದಿಗಳು ನಿಜಕ್ಕೂ ಸಂತೋಷ ತರುವಂತಹ ವಿಚಾರನೆ ಸರಿ ಅಂತ ಲೇಖಕರು ಹೇಳ್ತಾರೆ. ಹಾಗೆ ಲೇಖಕರು ಮುಂದೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಕಾರಿಲ್ಲದಂತಹ ಜೀವನ. ಇದೇ ಸಮಯದಲ್ಲಿ ಅಂದರೆ 2008 ಸೈಕಲ್ಲಿನ ವರ್ಷ ಅಂತ ಘೋಷಣೆ ಮಾಡಿದ್ರಲ್ಲ, ಅದೇ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಇನ್ನೊಂದು ಸುದ್ದಿ ನಡೆಯುತ್ತೆ. ಅದೇನು ಅಂತಂದರೆ ಅದು ಒಂದು ದೊಡ್ಡ ವಿಚಿತ್ರ ಸುದ್ದಿ ಅಂತಲೇ ಅನಿಸುತ್ತೆ ಲೇಖಕರಿಗೆ. ಏಕೆಂದರೆ ಅಮೇರಿಕದ ಬಾಸ್ಟನ್ನಲ್ಲಿರುವಂತಹ ಒಬ್ಬ ಹುಡುಗ ಹೀಗೆ ಸೈಕಲ್ಲಿನ ಅಭ್ಯಾಸ ಮಾಡಿಕೊಂಡು ದಿನ 10 ಮೈಲಿ ದೂರದಲ್ಲಿರುವ ಕಚೇರಿಗೆ ಹೋಗ್ತಾನಂತೆ. ಇಲ್ಲಿ ಹುಡುಗ ಅನ್ನೋದಕ್ಕಿಂತ ಯುವಕ ಅಂತ ಹೇಳ್ಬೋದು. ಒಬ್ಬ ಯುವಕ ಆಫೀಸಿಗೆ ಸೈಕಲಲ್ಲಿ ಹೋಗ್ತಾನೆ. ಹೀಗೆ ಹೋಗೋಕೆ 10 ಕಿಲೋಮೀಟ್ರು, ಬರೋಕ್ಕೆ 10 ಕಿಲೋಮೀಟ್ರು, ದಿನಕ್ಕೆ 20 ಮೈಲಿ ಆಯಿತಾ. ಅಂದರೆ ವಾರಕ್ಕೆ 5 ದಿನದಂತೆ 100 ಮೈಲಿ ಆಗ್ತಿತ್ತು. ಅವನಿಗೆ ಸೈಕಲಲ್ಲಿ ಇದ್ದಂತಹ ಸರಳತೆ ಹಾಗೂ ಅದರ ಮೇಲಿನ ಪ್ರಯಾಣ ಎಷ್ಟು ಮುದ ಕೊಡ್ತು ಅಂದರೆ ಮುಂದೆ ತನ್ನ ಮನೆ ಮಂದಿಗೆಲ್ಲ ಆ ಸೈಕಲ್ಲಿನ ಹುಚ್ಚನ್ನು ಹಿಡಿಸ್ಬಿಡ್ತಾನಂತೆ. ಈಗ ಆತ ಕಾರನ್ನು ಕೂಡ ಮಾರಿಬಿಟ್ಟಿದ್ದಾನಂತೆ ಅನ್ನುವಂತಹ ವಿಚಾರವನ್ನು ಓದ್ತಾರೆ. ಹಾಗೆ ಅಲ್ಲಿನ ಇನ್ನೊಬ್ಬ ಯುವಕನಿಗೆ ಕೂಡ ಕಾರಲ್ಲಿ ಓಡಾಡಿ ಅಲ್ಲಿಯ ವಾಹನಗಳ ನಡುವೆ ಸಿಕ್ಕಾಕ್ಕೊಂಡು ಕೆಲಸಕ್ಕೆ ಗಂಟೆಗಟ್ಟಲೆ ತಡಾಗಿ ತಲುಪೋದು ಸಾಮಾನ್ಯ ಆಗಿ ಅಭ್ಯಾಸ ಆಗಿಬಿಟ್ಟಿತ್ತು. ಆದ್ದರಿಂದ ಒಂದಿನ ಸೈಕಲಲ್ಲಿ ಯಾಕೆ ಹೋಗಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅವನ ಸೈಕಲನ್ನು ಉಪಯೋಗಿಸಿದಂತೆ. ಈ ಸೈಕಲ್ ಯಾನ ಅವನಿಗೆ ಒಂದು ನವೀನ ಅನುಭವವನ್ನು ಅಂದರೆ ಒಂದು ಹೊಸ ಅನುಭವವನ್ನು ಮತ್ತು ಸಂತೋಷವನ್ನು ನೀಡ್ತಂತೆ. ವಿಚಿತ್ರ ಅಂದರೆ ಈ ಭೂಪನು ಕೂಡ ಸೈಕಲ್ ನೀಡೋ ಸಂತೋಷಕ್ಕಾಗಿ ತನ್ನ ಕಾರನ್ನೇ ಮಾರಿಬಿಟ್ನಂತೆ. ಈಗ ಬೇಕೆಂದಾಗ ಬಾಡಿಗೆ ಕಾರನ್ನು ಉಪಯೋಗಿಸ್ತಾನಂತೆ. ಇದಕ್ಕಿಂತ ಮುಖ್ಯವಾಗಿ ಅವನ ಈ ನಿರ್ಧಾರಕ್ಕೆ ಅವನ ಹೆಂಡತಿಯ ಒಪ್ಪಿಗೆನೂ ಕೂಡ ಸಿಕ್ಕಿತ್ತು ಅನ್ನೋದು ಇಲ್ಲಿ ಲೇಖಕರು ಆ ಯುವಕ ತುಂಬ ಅದೃಷ್ಟವಂತ ಅಂತ ಹೇಳ್ತಾರೆ. ಯಾಕಂದರೆ ಭಾರತದಲ್ಲಾದರೆ ಅಥವಾ ನಮ್ಮಲ್ಲಾದರೆ ಮೊದಲು ಆ ಸ್ಕೂಟ್ರ್ ಬಿಸಾಕಿ ಒಂದೊಳ್ಳೆ ಕಾರನ್ನು ತಗೊಳ್ಳಿ, ಅದರಲ್ಲೂ ತಮ್ಮ ಸೋದರಿ ಹತ್ರ ಅಥವಾ ವಾರಗಿತ್ತಿಯ ಮನೆಯಲ್ಲಿರುವಂಥ ಕಾರಿಗಿಂತ ಹೆಚ್ಚಿನ ಬೆಲೆದನ್ನು ತರಲೇಬೇಕು ಅನ್ನುವಂತಹ ಆಜ್ಞೆ ಮಾಡೋ ಹೆಂಡತಿಯರೇ ಜಾಸ್ತಿ ಇದ್ದಾರೆ ಅಂತ ಹೇಳಿ ಇಲ್ಲಿ ಲೇಖಕರು ಒಂದು ಹಾಸ್ಯಭರಿತವಾದಂತಹ ವಾಸ್ತವವನ್ನು ಹೇಳ್ತಾರೆ. ಅಲ್ಲಿ ಆತ ತನ್ನ ಹೆಂಡತಿಯನ್ನು ಕೂಡಿಸಿಕೊಳ್ಳೋದಕ್ಕೆ ಒಂದು ಕ್ಯಾಬ್ ಸಹ ಮಾಡಿಸಿದನಂತೆ. ಅವಳು ಅಂತಹ ದೊಡ್ಡ ಸಹಕಾರಕ್ಕೆ ಅಷ್ಟಾದರೂ ಕೊಡಬೇಕಲ್ವ ಈತ ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ. ಆ ಕ್ಯಾಬಲ್ಲಿ ಮನೆಗೆ ಬೇಕಾಗುವ ವಸ್ತುಗಳನ್ನ ತರ್ಬೋದಂತೆ. ಸಂಸಾರ ಸಮೇತ ಇಂಥ ಸೈಕಲ್ನಲ್ಲಿ ಅವರು ಮಜವಾಗಿ ಓಡಾಡ್ಕೊಂಡಿದ್ದಾರಂತೆ. ಇಂಥ ಸಂಗತಿಯನ್ನು ಭಾರತದಲ್ಲಿ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಲ್ವಾ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಇದನ್ನು ಓದಿದಾಗ ನಮಗೆ ತಕ್ಷಣ ಜ್ಞಾಪಕಕ್ಕೆ ಬರೋದು ಹೆಂಡತಿಯನ್ನು ಕೂಡಿಸ್ಕೊಂಡು ಡಬಲ್ ರೈಡ್ ಮಾಡುವಂತಹ ಹಳ್ಳಿಯ ಜನ ಅಥವಾ ಕೂಲಿಗೆ ಹೋಗುವ ಜನ. ಇದನ್ನು ನೋಡಿ ನಮ್ಮಲ್ಲಿ ನಗೋರೆ ಹೆಚ್ಚು, ಆದರೆ ಅವರವರ ಕಷ್ಟ ಅವರವರಿಗಿರುತ್ತೆ, ಯಾರಿಗೆ ಗೊತ್ತು. ಅವಶ್ಯಕತೆಯೊಂದಿಗೆ ಅದರಲ್ಲೂ ಅವರಿಗೂ ಒಂದು ರೀತಿಯ ಸುಖ ತೃಪ್ತಿ ಇತ್ತೇನೋ ಅನ್ನುವಂತಹದ್ದನ್ನು ಹೇಳ್ತಾರೆ. ಹೀಗೆ ಸೈಕಲ್ಲುಗಳ ಬಗ್ಗೆ
ನೆನಪಿಸ್ಕೊಳ್ತಾರೆ ಲೇಖಕರು ಹೇಳ್ತಾರೆ, ಇತ್ತೀಚೆಗೆ ಈ ಡಬಲ್ ರೈಡ್ ಮಾಡುವವರು ಪಾಸನ್ನು ಮಾಡಿಸ್ಕೊಂಡು ಬಸ್ಸಲ್ಲಿ ಓಡಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಈಗ ವಾಹನಗಳ ದಟ್ಟಣೆಯಿಂದ ಆಮೆ ವೇಗದಲ್ಲಿ ಚಲಿಸುವ ವಾಹನಗಳಿಗೆ ಹೋಲಿಸಿದ್ರೆ ನಗರಗಳಲ್ಲಿ 5ರಿಂದ 10 ಮೈಲಿ ದೂರ ಇರುವ ಜಾಗಗಳಿಗೆ ಹೋಗ್ಬೇಕಂದ್ರೆ ಸೈಕಲ್ಲೇ ಅತ್ಯುತ್ತಮವಾದಂತಹ ವಾಹನ ಅಂತ ಇಲ್ಲಿ ಅವರು ಹೇಳ್ತಾರೆ. ಅಲ್ಲಿ ಇಲ್ಲಿ ತೂರಿಸ್ಕೊಂಡು ಬೇಕಂದ ಕಡೆ ತಳ್ಕೊಂಡು ಅತ್ಯಂತ ವೇಗವಾಗಿ ತಲುಪಿಬಿಡ್ಬೋದು. ಪರಿಸರ ಮಾಲಿನ್ಯ ಕೂಡ ಆಗೋದಿಲ್ಲ ಎಂಬುದು ಇದರ ಹೆಗ್ಗಳಿಕೆಯಾಗಿದೆ. ನಿಲ್ಲಿಸೋದಕ್ಕೆ ಸಣ್ಣ ಜಾಗ ಇದ್ದರೆ ಸಾಕು, ಶಬ್ದ ಅನ್ನೋದು ಇಲ್ಲವೇ ಇಲ್ಲ. ಪೆಟ್ರೋಲ್ ಖರ್ಚಿಲ್ಲ, ಜಿಮ್ಮಿಗೆ ಹೋಗಬೇಕಾಗಿಲ್ಲ. ಹೋಗುವಾಗ ಪ್ರಕೃತಿಯ ಸೊಬಗನ್ನು ಸವಿಯುತ್ತಾ ಬೇಕಾದ ಕಡೆ ನಿಲ್ಲಿಸಿ ಅದನ್ನು ಆಸ್ವಾದಿಸ್ಬೋದು. ಇದು ಸೈಕಲೊಂದಿಗೆ ಒಂದು ರೀತಿಯ ಆತ್ಮೀಯತೆಯನ್ನು ನಮ್ಮೊಂದಿಗೆ ಬೆಳೆಸ್ಬಿಡುತ್ತೆ. ಎಲ್ಲದರಲ್ಲೂ ಕೂಡ ನಾನು ನಿನ್ನೊಂದಿಗೆ ಒಡನಾಡಿಯಾಗಿರ್ತೀನಿ ಅನ್ನುವಂತಹ ಅನ್ಯೋನ್ಯ ಸಂಬಂಧವನ್ನು ಸೈಕಲ್ ನಮ್ಮಲ್ಲಿ ಬೆಳೆಸ್ಬಿಡುತ್ತೆ. ಇದರಿಂದಲೇ ಅದು ಅಷ್ಟೊಂದು ಜನಪ್ರಿಯ ಆಗಿದೆ ಅನ್ನೋವಂಥದ್ದನ್ನು ಲೇಖಕರು ಹೇಳ್ತಾರೆ. ಇನ್ನು ಇದರಿಂದ ಆಗುವಂತಹ ಅನುಕೂಲಗಳೇನು, ಅಂದರೆ ಸೈಕಲ್ನ ಬಳಕೆಯಿಂದ ಆಗುವಂತಹ ಅನುಕೂಲಗಳೇನು ಅನ್ನೋದನ್ನು ಲೇಖಕರು ಹೇಳ್ತಾ ಹೋಗ್ತಾರೆ. ದಾರಿಯಲ್ಲಿ ಯಾರಾದರೂ ಗೆಳೆಯರು ಸಿಕ್ಕಿದ್ರು ಅಂದ್ಕೊಳ್ಳಿ, ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವರೊಂದಿಗೆ ನೀವು ಕೂಡ ಸೈಕಲ್ ತುಳ್ಕೊಳ್ತಾ ಹೋಗ್ಬೋದಲ್ವಾ. ಇಲ್ಲ ಅಂದರೆ ಸೈಕಲನ್ನು ತಳ್ಕೊಂಡು ಅವ್ರ ಜೊತೆಗೆ ನಡ್ಕೊಂಡೇ ಮಾತಾಡ್ಕೊಳ್ತಾ ಹೋಗ್ಬೋದಲ್ವಾ. ಗೆಳೆಯರ ಕೈಯಲ್ಲಿ ಭಾರವಾದ ವಸ್ತುಗಳಿದ್ದರೆ ಅದನ್ನ ಸೈಕಲ್ಲಿನ ಬೆನ್ನ ಮೇಲೋ ಅಥವಾ ಅದರ ಹ್ಯಾಂಡಲ್ಗೋ ಸಿಕ್ಕಿಸಿ ಆರಾಮಾಗಿ ಮಾತಾಡ್ತಾ ಹೋಗ್ಬೋದಲ್ವಾ. ಜೊತೆಗೆ ತಾಕತ್ತಿದ್ರೆ ಅವರನ್ನು ಕೂರಿಸ್ಕೊಂಡು ಡಬಲ್ ರೈಡು ಕೂಡ ಮಾಡ್ಬೋದು. ಇಂದಿನವ್ರಿಗೆ ಈ ತಾಕತ್ತು ಸ್ವಲ್ಪ ಕಡಿಮೆನೇ ಅಂತ ಲೇಖಕರು ಸಂದೇಹವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಹಿರಿಯರಾದರೂ ಇದ್ದಿದ್ರೆ ಅವರಿಗೆ ಈ ಕೆಲಸ ನೀರು ಕುಡ್ದಂತೆ ಇರ್ತಿತ್ತು. ನಿಮಗೆ ಮಗು ಅಂತ ಇದ್ದರೆ ಅದನ್ನು ಸೈಕಲಿನ ಮುಂದೆ ಒಂದು ಚಿಕ್ಕ ಸೀಟನ್ನು ಹಾಕಿಸಿ ಅದರ ಮೇಲೆ ಕೂರಿಸ್ಕೊಂಡು ಓಡಾಡಿದರೆ ಅದರಿಂದ ಸಿಗುವಂತಹ ಆನಂದನೇ ಬೇರೆ. ಅದು ಯಾವ ಕೋಟಿ ಕೊಡುವಂತಹ ಕಾರಲ್ಲಿ ಕೂಡಿಸ್ಕೊಂಡೋದ್ರೂ ಖಂಡಿತ ಸಿಗೋದಿಲ್ಲ ಅಂತ ಲೇಖಕರು ಹೇಳ್ತಾರೆ. ಮಕ್ಕಳನ್ನು, ಹೆಂಡತಿಯನ್ನು, ಗೆಳತಿಯನ್ನು ಹೀಗೆ ಮುಂದೆ ಸೀಟಿನ ಮೇಲೋ ಇಲ್ಲವೇ ಬಾರ್ ಕಂಬಿಯ ಮೇಲೋ ಕೂರಿಸ್ಕೊಂಡು ಸಾಗುವಂತಹ ದೃಶ್ಯವನ್ನು ನಮ್ಮ ಹಳೆಯ ಸಿನಿಮಾಗಳಲ್ಲಿ ಮಾತ್ರ ನೋಡೋದಕ್ಕೆ ಇವಾಗ ಸಿಗುತ್ತೆ ಅನ್ನೋವಂಥದ್ದನ್ನು ಲೇಖಕರು ಹೇಳ್ತಾರೆ. ಹಾಗಾದರೆ ನಗರಗಳಲ್ಲಿ ಯಾವ ವಾಹನ ಮೊದಲು ಅನ್ನೋವಂಥದ್ದನ್ನು ಮುಂದೆ ಲೇಖಕರು ಹೇಳ್ತಾ ಹೋಗ್ತಾರೆ. ಒಮ್ಮೆ ಲೇಖಕರು ಕಾರಲ್ಲಿ ಜಯನಗರದಿಂದ ಕೆಂಪೇಗೌಡ ನಿಲ್ದಾಣಕ್ಕೆ ನೆಂಟರನ್ನು ಬೀಳ್ಕೊಡೋದಕ್ಕೆ ಅಂತ ಹೊರಟಿದ್ರು. ಅದೇ ಸಮಯಕ್ಕೆ ಅವರ ಮೈದುನನ್ನು ಕೂಡ ಫೋನ್ ಮಾಡಿ ತಾನು ಸ್ಕೂಟರಲ್ಲಿ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ದ. ಅವನು ಜಯನಗರದ 9ನೇ ಬ್ಲಾಕಿಂದ ಹೊರಟಿದ್ದ. ಬಂದವರ ಸಾಮಾನುಗಳನ್ನು ಇಳಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನಮ್ಮ ತಿಮ್ಮನು ಕೂಡ ಹೊರಟಿದ್ದ. ಆದರೆ ಕಾರಲ್ಲಿ ಜಾಗ ಸಾಕಾಗಲಿಲ್ಲ. ಅವನು ಸೈಕಲ್ ಮೇಲೆ ಬರ್ತೀನಿ ಅಂತ ಹೇಳ್ದ. ಸರಿ ಅಂದ್ಕೊಂಡು ಎಲ್ಲರೂ ಹೊರಟರು. ಆಶ್ಚರ್ಯ ಏನಂದರೆ 3 ಜನರಲ್ಲಿ ತಿಮ್ಮ ಮೊದಲು ನಿಲ್ದಾಣವನ್ನು ತಲುಪ್ದ. ನಂತರ ಅವರ ಲೇಖಕರ ಗೆಳೆಯ ಸ್ಕೂಟರ್ನ ಮೇಲೆ ಬರ್ತಾರೆ. ಕಡೆಯಲ್ಲಿ ತಲುಪಿದ್ದು ಕಾರಲ್ಲಿ ಹೊರಟಂತಹ ನಾನು ಅಂತ ಲೇಖಕರು ಹೇಳ್ತಾರೆ. ಈಗ ಗೊತ್ತಾಯ್ತಲ್ವಾ ನಗರದಲ್ಲಿ ಯಾವ ವಾಹನಗಳು ಹೆಚ್ಚು ಓಡಾಡುತ್ತೆ, ಆದರೆ ಸೈಕಲಿನ ಮಹಿಮೆ ಎಂಥದ್ದು ಅಂತ ಲೇಖಕರು ಕೇಳ್ತಾರೆ. ಇನ್ನು ಮುಂದಕ್ಕೆ ಈ ಸೈಕಲಿನ ಉಪಯೋಗ ಹೇಗೆ ಅನ್ನೋವಂಥದ್ದನ್ನ ಹೇಳ್ತಾರೆ. ನಮ್ಮ ನಗರದ ಈ ವಾಹನ ದಟ್ಟಣೆಯ ನಡುವೆ ಸೈಕಲಲ್ಲಿ ಹೋಗೋದಾದರೂ ಹೇಗೆ ಎಂದು ಯೋಚನೆ. ಅದಕ್ಕೆ ಚಿಂತಿಸಬೇಡಿ. ನಿಮ್ಮ ಮಾರ್ಗಕ್ಕೆ ಯಾವುದಾದ್ರೂ ಸಣ್ಣ ಸಣ್ಣ ಗಲ್ಲಿಗಳನ್ನ ಆಯ್ದುಕೊಳ್ಳಿ. ಇದರಿಂದ ನಿಮಗೆ ಆ ಗಲ್ಲಿಗಳ ಪರಿಚಯನೂ ಆಗುತ್ತೆ. ಇತರೆ ವಾಹನಗಳ ತೊಂದರೆನೂ ಕೂಡ ಇರೋದಿಲ್ಲ. ನಿಮಗೆ ಸೈಕಲ್ಲಿನ ಪ್ರಯಾಣ ಅತಿ ದೂರ ಅಂತ ಅನಿಸಿದ್ರೆ ವಾರದಲ್ಲಿ 1-2 ದಿನ ಸೈಕಲನ್ನು ಉಪಯೋಗಿಸಿ, ಅಥವಾ ಅರ್ಧ ದೂರ ಸೈಕಲಲ್ಲಿ ಹೋಗಿ ನಂತರ ಅದನ್ನು ಅಲ್ಲೇ ಎಲ್ಲಾದರೂ ನಿಲ್ಲಿಸಿ ಮುಂದೆ ಬೇರೆ ವಾಹನದಲ್ಲಿ ಓಡಾಡ್ಬೋದು ಅನ್ನೋಂತಹ ಒಂದು ಉಪಾಯವನ್ನು ಕೊಡ್ತಾರೆ ಇಲ್ಲಿ. ನೀವು ಕೆಲಸ ಮಾಡೋ ಜಾಗ ಒಂದು ಕ್ಯಾಂಪಸ್ನಂತಿದ್ದರೆ ಅಲ್ಲಿ ನಿಮಗೆ ಓಡಾಟಗಳು ಹೆಚ್ಚಾಗಿದ್ದರೆ ಆಗ ನೀವು ನಿಮ್ಮ ಕಚೇರಿಯಲ್ಲೇ ಒಂದು ಸೈಕಲನ್ನು ಇಟ್ಬಿಡಿ. ನಿಮಗೆ ಓಡಾಟನೂ ಸರಾಗವಾಗುತ್ತೆ. ಮತ್ತು ನಮ್ಮ ಬೆಂಗಳೂರಂತಹ ಕ್ಯಾಂಪಸ್ ಒಂದರಲ್ಲಿ ಕಂಪನಿಯವರೇ ಹೀಗೆ ಸೈಕಲ್ಗಳನ್ನ ಇಟ್ಬಿಟ್ಟಿದ್ದಾರಂತೆ. ಬೇಕಾದವರು ಅದನ್ನ ತಗೊಂಡು ಎಲ್ಲೇ ಆದರೂ ಓಡಾಡ್ಬೋದು. ನಂತರ ಅವ್ರ ಕೆಲಸವನ್ನು ಮುಗಿಸಿ ಹೊರ ಬಂದಾಗ ನಿಮ್ಮ ಸೈಕಲ್ ಅಲ್ಲಿ ಇಲ್ಲದೆ ಹೋದರೆ ಗಾಬರಿ ಆಗಬೇಡಿ, ಅಲ್ಲೇ ಇರುವ ಇನ್ಯಾವುದಾದ್ರೂ ಸೈಕಲನ್ನ ತೆಗೆದುಕೊಂಡು ಹೋಗಿ ಬನ್ನಿ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾರೆ ಇಲ್ಲಿ. ಹಾಗಂತ ಹೇಳಿ ಅದನ್ನು ತಗೊಂಡು ಕ್ಯಾಂಪಸ್ಸಿಂದ ಹೊರಗೆ ಹೋಗೋದಕ್ಕೆ ನೋಡಿಬಿಡಿ. ಈ ಅನುಕೂಲ ಕ್ಯಾಂಪಸ್ ಒಳಗಡೆ ಓಡಾಡಲಿಕ್ಕೆ ಮಾತ್ರ ಅಂತ ಹೇಳಿ ತಿಳಿಸ್ತಾರೆ. ಎಷ್ಟು ಸುಂದರವಾಗಿದೆ ಈ ಪರಿಕಲ್ಪನೆ ಅಂತ ಲೇಖಕರು ಹೇಳ್ತಾರೆ. ಇನ್ನು ಸೈಕಲ್ ಅಂತ ಹೇಳಿದ್ರೆ ಲೇಖಕರಿಗೆ ನೆನಪಿಗೆ ಬರೋದು ಅವರು ಹೈಸ್ಕೂಲಲ್ಲಿ ಶಾಲೆಗೆ ಹೋಗ್ತಿದ್ದಂತಹ ಸಂದರ್ಭ ಆಗಿತ್ತು. ಜಯನಗರದಿಂದ ದಿನಾ ಗಾಂಧಿ ಬಜಾರ್ಗೆ ಲೇಖಕರು ಪ್ರಯಾಣ ಮಾಡಬೇಕಾಗಿತ್ತು. 8ನೇ ತರಗತಿಯಲ್ಲಿ ಬಸ್ಸಲ್ಲಾಗುತ್ತಿದ್ದಂತಹ ಕಿರಿಕಿರಿಯಿಂದ ಲೇಖಕರಿಗೆ ಈ ಸೈಕಲ್ಲು ಮುಕ್ತಿ ನೀಡುತ್ತೆ. ಆಗ ಲೇಖಕರಿಗೆ ಬೇಕಾದ ಹಾಗೆ ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ರು. ದಿನಾ ಒಂದೊಂದು ದಾರಿಯಲ್ಲಿ ಓಡಾಡಿ ಲೇಖಕರಿಗೆ ಅಲ್ಲಿದ್ದಂತಹ ಎಲ್ಲ ಗಲ್ಲಿಗಳು, ದಾರಿಗಳು ಪರಿಚಯ ಆಗಿಬಿಟ್ಟಿತ್ತು. ಹೊತ್ತಾದ್ರಂತೂ ಲೇಖಕರ ಸೈಕಲು ಯಾವ ಶತಾಬ್ದಿಗೂ ಕಡಿಮೆ ಇಲ್ಲದಂಗೆ ಓಡ್ತಿತ್ತು ಅನ್ನೋಂಥದ್ದನ್ನ ತಿಳಿಸ್ತಾರೆ.
ಬೆಟ್ಟದ ಹಾಗಿರುವಂತಹ ರಸ್ತೆಯಲ್ಲಿ ನಾವು ಸೀಟಿಂದ ಎದ್ದು ಬಾರ್ ತುಳಿಯುತ್ತಿದ್ದ ಪರಿಯನ್ನು ನೆನಪಿಸ್ಕೊಂಡ್ರೆ ಈಗ ಹಾಗೆಲ್ಲ ಸೈಕಲ್ ಓಡ್ಸೋಕ್ಕೆ ಸಾಧ್ಯನಾ ಅಂತ ಹೇಳಿ ಲೇಖಕರಿಗೆ ಅನುಮಾನ ಬರುತ್ತಂತೆ. ಆದರೆ ವಾಪಸ್ ಬರುವಾಗ ಗೆಳೆಯರೊಂದಿಗೆ ನಿಧಾನವಾಗಿ ಮಾತಾಡಿಕೊಂಡು ಬರ್ತಿದ್ದಂತಹ ಮಜಾನೇ ಬೇರೆ ಅಂತ ಹೇಳಿ ಲೇಖಕರು ಸೈಕಲಿನ ಅನುಭವವನ್ನು ನೆನಪಿಸ್ಕೊಳ್ತಾರೆ. ನ್ಯಾಷನಲ್ ಕಾಲೇಜಲ್ಲಿದ್ದಾಗ ಅಲ್ಲಿ KR ಎಂಬುವವರು ಸೈಕಲಿನ ಮೇಲೆ ಕುಳಿತೆ ಪೇಪರ್ ಓದ್ಕೊಂಡು ಹೋಗುವ ಪ್ರದರ್ಶನವನ್ನು ಮಾಡಿದ್ರಂತೆ. ಅದನ್ನು ನೋಡಿ ಎಲ್ರಿಗೂ ಅದೆಷ್ಟು ಆಶ್ಚರ್ಯಚಕಿತರಾದರು ಅಂದರೆ, ನಾವು ಕೂಡ ಯಾಕಂತ ಪ್ರಯತ್ನವನ್ನು ಮಾಡಬಾರ್ದು ಅಂತ ಹೇಳಿ ಅನೇಕ ಬಾರಿ ಪ್ರಯತ್ನಪಟ್ಟು ಬಿದ್ದು ಮನೆಯಲ್ಲಿ ಬೈಸ್ಕೊಂಡಿದ್ದು ಆಗಿತ್ತಂತೆ. ಇದೇ ರೀತಿ ಕಾಲೇಜಿನ ಕ್ರೀಡೆಗಳಲ್ಲಿ ನಡೆಯುತ್ತಿದ್ದ ಸ್ಟೋ ಸೈಕಲ್ ರೇಸ್ ಸಹ ಕೂಡ ಇನ್ನೊಂದು ಲೇಖಕರ ನೆನಪಾಗಿದೆ. ಇದನ್ನಂತೂ ಇರುವ ಜಾಗದಲ್ಲೇ ಅದೆಷ್ಟು ಬಾರಿ ಬಿದ್ದು ಎದ್ದು ಮಾಡ್ತಿದ್ವೋ ಗೊತ್ತಿಲ್ಲ ಅಂತ ಹೇಳಿ ನೆನಪಿಸ್ಕೊಳ್ತಾರೆ. ಸೈಕಲ್ ಚಕ್ರ ಹಾಳಾಗುತ್ತೆ ಅಂತ ಹೇಳಿ ಮನೆಯಲ್ಲಿ ಬೈಗುಳಗಳು ಸಿಗ್ತಿತ್ತು. ಇದಾದ ನಂತರ KR ಸರ್ಕಲ್ನಲ್ಲಿದ್ದಂತಹ UVCEಗೂ ಕೂಡ ಅಂದರೆ ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಲೇಖಕರು ಸೈಕಲಲ್ಲೇ ಪ್ರಯಾಣ ಮಾಡಿದ್ರಂತೆ. ಈ ಪ್ರಯಾಣ ದೂರ ಆಗಿದ್ರೂ ಕೂಡ ಬಸ್ಸಿಗಿಂತ ಇದೇ ಅನುಕೂಲ ಅಂತ ಅನಿಸಿತ್ತು. ಸೈಕಲ್ಗೆ ಒಂದು ಟೀ ಸ್ಟೇರನ್ನು ಸಿಕ್ಕಿಸ್ಕೊಂಡು ಹ್ಯಾಂಡಲ್ಗೆ ಡ್ರಾಯಿಂಗ್ ಶೀಟನ್ನು ಕಟ್ಕೊಂಡ್ರೆ ಲೇಖಕರ ಪ್ರಯಾಣದ ಎಲ್ಲ ಸಿದ್ಧತೆಯೂ ಮುಗ್ದಂಗೆ ಆಗ್ತಿತ್ತು. ಈ ಪ್ರಯಾಣದ ದಾರಿಯಲ್ಲಿ ಕೂಡಿಕೊಳ್ತಿದ್ದಂತಹ ಗೆಳೆಯರು, ಅವರು ಮುಂದೆ ಹೋದರೆ ನಾವು ಅವರನ್ನು ವೇಗದಿಂದ ಹಿಂದೆ ಹಾಕೋದಕ್ಕೆ ಕೊಡ್ತಿದ್ದಂತಹ ಪ್ರಯತ್ನಗಳು, ಬೆಳಗಿನ ಚಳಿಯಲ್ಲಿ ಎದ್ದು 7:15ಗೆ ತರಗತಿಗೆ ಹೋಗಬೇಕಾಗಿತ್ತು. ಆಗ ಹೋದ ಕೂಡಲೇ ಮರಗಟ್ಟಿದ ಕೈಗಳನ್ನ ಉಜ್ಕೊಂಡು ಪಾಠಗಳನ್ನ ಬರೆಯೋದಕ್ಕಾಗದೆ ಒದ್ದಾಡ್ತಾ ಇದ್ದಿದ್ದು ಇವತ್ತೆಲ್ಲ ಅಮೂಲ್ಯವಾದಂತಹ ನೆನಪು, ಸಿಹಿ ನೆನಪುಗಳು ಬಾಲ್ಯದ್ದು ಅಂತ ಹೇಳಿ ನೆನಪಿಸ್ಕೊಳ್ತಾರೆ. ಇಂದು ದ್ವಿಚಕ್ರ ವಾಹನಗಳಲ್ಲಿ ಜುಮ್ ಅಂತ ಬರುವಂತಹ ಹುಡುಗರಿಗೆ ಇಂತಹ ಅನುಭವಗಳು ತುಂಬ ಕಡಿಮೆ ಇರುತ್ತೆ ಅಂತ ಲೇಖಕರು ಹೇಳ್ತಾರೆ. ಅವ್ರಿಗೆ ಬೆಳಗ್ಗೆ 9 ಗಂಟೆಗೆ ತರಗತಿ ಇದ್ದರೂ ತಡವಾಗಿ ಬಂದು ಟ್ರಾಫಿಕ್ ಜಾಮ್ ಅಂತ ಹೇಳಿ, ಬಸ್ ಸಿಗಲಿಲ್ಲ ಅಂತಲೂ ಹೇಳಿ, ವೆಹಿಕಲ್ ಪಂಚರ್ ಆಯಿತು ಅಂತನೋ ನೆಪ ಹೇಳೋರೇ ಜಾಸ್ತಿ. ಕಾಲೇಜಲ್ಲಿ ಸೈಕಲ್ ಸ್ಟ್ಯಾಂಡಿನ ನಾಗಪ್ಪ ನಮಗೆಲ್ಲ ಚಿರಪರಿಚಿತರಾಗಿದ್ದರು. ಮುಂದೆ ಲೇಖಕರು ಕಾಲೇಜ್ ಮುಗಿಸಿ ಹಲವು ವರ್ಷಗಳ ನಂತರ ಅದೇ ಒಂದು ಕ್ಯಾಂಪಸ್ಗೆ ಅತಿಥಿ ಪ್ರಾಧ್ಯಾಪಕರಾಗಿ ಪಾಠ ಮಾಡೋದಕ್ಕೆ ಹೋದಾಗ ಆ ನಾಗಪ್ಪ ಇನ್ನೂ ಅಲ್ಲೇ ಇದ್ದರು. ಲೇಖಕರು ಅವರು ಲೇಖಕರನ್ನು ಗುರುತು ಹಿಡಿದು ಮಾತಾಡಿಸ್ತಾರೆ. ಹಳೆ ನೆನಪುಗಳನ್ನೆಲ್ಲವನ್ನ ಮತ್ತೆ ಮರುಕಳಿಸಿ ನೆನಪಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ಲೇಖಕರು ತಿಳಿಸ್ತಾರೆ. ಕಾಲೇಜ್ಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಲೇಖಕರ ಪ್ರಾಧ್ಯಾಪಕರಾದ KN ಅಯ್ಯಂಗಾರ್ ಅನ್ನೋರು ಕೂಡ ಒಮ್ಮೊಮ್ಮೆ ಸೈಕಲಲ್ಲಿ ಲೇಖಕರಿಗೆ ಜೊತೆಯಾಗಿ ಸಿಗ್ತಾಯಿದ್ರು. ನೀವು ಬೇಗ ಹೋಗಿ ಅಂತ ಹೇಳಿ ಅವರು ಲೇಖಕರನ್ನ ಓಡಿಸಿ ತಾವು ಹಿಂದೆ ನಿಧಾನವಾಗಿ ಬರ್ತಾಯಿದ್ರು. ಅವರು ತುಂಬ ಸರಳ ಜೀವಿಯಾಗಿದ್ದರು. ಎಷ್ಟೆಲ್ಲ ಜ್ಞಾನ ಇದ್ದರೂ ಕೂಡ ಅವರು ನಿಗರ್ವಿಯಾಗಿದ್ದರು. ಅಂದರೆ ಅಹಂಕಾರವನ್ನು ಹೊಂದಿರದ ಸರಳ ಜೀವಿಯಾಗಿದ್ದರು. ಸೈಕಲಲ್ಲಿ ಓಡಾಡೋದಕ್ಕೆ ಅವರು ಯಾವತ್ತೂ ಕೂಡ ಮುಜುಗರವನ್ನು ಪಟ್ಕೊಳ್ಳಿಲ್ಲ. ವಾರದಲ್ಲಿ 1-2 ದಿನ ಅವರು ಕೂಡ ಕಾರನ್ನು ತರ್ತಿದ್ರು. ಅದರಲ್ಲೂ ಒಮ್ಮೊಮ್ಮೆ ಹುಡುಗರಿಗೆ ಡ್ರಾಪ್ ಮಾಡ್ತಾಯಿದ್ರು ಅನ್ನೋವಂಥದ್ದನ್ನು ತಿಳಿಸ್ತಾರೆ. ಈ ಸೈಕಲಿಂದ ಲೇಖಕರಿಗೆ ಹಳೆ ಬೆಂಗಳೂರಿನ ವಿವಿಧ ಪೇಟೆಗಳು, ಕಬ್ಬನ್ ಪಾರ್ಕು, ಲಾಲ್ಬಾಗಿನ ಮೂಲೆಗಳು ಪರಿಚಯ ಆಗ್ತವೆ. ಆಗ ಲಾಲ್ಬಾಗ್ ಒಳಗೆ ವಾಹನಗಳನ್ನ ಬಿಡ್ತಾಯಿದ್ರು. ಇಂದು ಲೇಖಕರಿಗೆ ಬೆಂಗಳೂರಿನ ಮೂಲೆಗಳು ಪರಿಚಯ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅವರ ಸೈಕಲ್ ಅನ್ನೋವಂಥದ್ದಕ್ಕೆ ಯಾವುದೇ ಸಂದೇಹ ಇಲ್ಲ. ಇದಕ್ಕೆ ಸರಿಯಾಗಿ ಮನೆಯಲ್ಲೂ ಕೂಡ ಲೇಖಕರ ತಂದೆ ಅವರ ಅನೇಕ ಕೆಲಸಗಳನ್ನ ಮಾಡಿಕೊಡು ಅಂತ ಕೇಳಿದಾಗ ದಾರಿ ತೋರಿಸಿದ್ದು ಈ ಸೈಕಲ್ಲೇ ಆಗಿತ್ತು. ಆಯಿತಾ. ಸೈಕಲ್ಲು ಮನೆಯಲ್ಲಿ ಬೇರೆ ಯಾರಾದರೂ ಅವನಿನ್ನು ಚಿಕ್ಕವನು, ಜಾಗ ತಿಳಿಯೋದಿಲ್ಲ ಅಂದರೆ ಅವನಿಗೇನು ಬಾಯಿ ಇಲ್ವಾ, ಓಡಾಡೋದಕ್ಕೆ ಸೈಕಲ್ ಇಲ್ವಾ ಅಂತ ಹೇಳಿ ಜಾಗವನ್ನು ಹೇಳಿ, ಗುರುತನ್ನು ಹೇಳಿ, ಗೊತ್ತಾಗದಿದ್ರೆ ಯಾರನ್ನಾದರೂ ಕೇಳು ಅಂತ ಹೇಳಿ, ಹೋದ ದಾರಿಯನ್ನು ಗುರುತಿಟ್ಕೊಂಡು ಮನೆಗೆ ಸರಿಯಾಗಿ ಬಾ ಅಂತಲೂ ಕೂಡ ಹೇಳಿ ಧೈರ್ಯ ತುಂಬ್ತಾಯಿದ್ರು ಅನ್ನೋಂಥದ್ದನ್ನು ಇಲ್ಲಿ ಲೇಖಕರು ನೆನಪಿಸ್ಕೊಳ್ತಾರೆ. ಹೀಗಾಗಿ ಸೈಕಲಲ್ಲಿ ಕುಳಿತು ಬಿಟ್ರು ಅಂತಂದರೆ ಈ ರಸ್ತೆ ಎಲ್ಲಿಗೋಗುತ್ತೆ, ಆ ರಸ್ತೆ ಎಲ್ಲಿಗೋಗುತ್ತೆ, ಯಾವುದು ತುಂಬ ಹತ್ತಿರದ ದಾರಿ ಅಂತ ಹುಡುಕಾಟ ನಡೆಸೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು ಆಗ. ಲೇಖಕರ ತಂದೆ ಉಪಯೋಗಿಸ್ತಿದ್ದಂತಹ ಸೈಕಲಿನ ಹೆಸರು ಹಿಲ್ಕನ್. ಅದು ಲೇಖಕರ ತಾತನ ಕಾಲದ್ದು, ಎತ್ತರವಾಗಿತ್ತು. ಅದರಲ್ಲಿ ತುಳಿಯೋದಕ್ಕಾಗ್ತಾ ಇದ್ದಿದ್ದು ಕೇವಲ ಕತ್ತರಿ ಅಂದರೆ ಪೆಡಲ್ ಮಾಡ್ತೀವಲ್ಲ ಆ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಬಾರ್ನ ಕೆಳಗೆ ಕಾಲು ತೂರಿಸಿ ತುಳಿಯೋದು ಅಂತ ಹೇಳ್ತಾರೆ. ಲೇಖಕರ ತಂದೆ ಪ್ಯಾಂಟಿಗೆ ತೊಡರದಂತೆ ಒಂದು ತಂತಿಯನ್ನು ಬಿಗಿದು ತಲೆಗೆ ಹ್ಯಾಟೊಂದನ್ನು ಇಟ್ಕೊಂಡು ಸೈಕಲ್ನ ಮೇಲೆ ಓಡಾಡ್ತಾ ಇದ್ರು. ಅದು ಇವತ್ತಿಗೂ ಕೂಡ ಲೇಖಕರಿಗೆ ನೆನಪಿದೆ ಅಂತ ನೆನಪಿಸ್ಕೊಳ್ತಾರೆ. ಬಹುಶಃ ಆ ಕಾಲಕ್ಕೆ ಅದು ಇಂದಿನ ಒಂದು ದ್ವಿಚಕ್ರ ವಾಹನಕ್ಕೆ ಸಮವಾಗಿತ್ತೋ ಏನೋ, ಅದರ ಸ್ಟ್ಯಾಂಡರ್ಡ್ಗೆ ಈಕ್ವಲ್ ಆಗಿತ್ತೇನೋ ಅಂತ ಹೇಳ್ತಾರೆ. ಲೇಖಕರು ಮತ್ತು ಮಕ್ಕಳನ್ನು ಅದ್ರ ಮೇಲೆ ಕೂರಿಸಿ ನಿಧಾನವಾಗಿ ಓಡಿಸ್ತಾ ಒಂದೊಂದು ಜಾಗವನ್ನು ವಿವರಿಸ್ತಾ ಇದ್ರು ಲೇಖಕರ ತಂದೆ.
ಅದರಿಂದಾಗಿ ಲೇಖಕರಿಗೆ ಇಂದಿಗೂ ಅನೇಕ ಜಾಗಗಳನ್ನ ನೋಡಿದಾಗ ಅವರ ತಂದೆಯೊಂದಿಗೆ ಹೋಗಿದ್ದಂತಹ ನೆನಪಾಗುತ್ತೆ. ಬೆಂಗಳೂರಿನ ಇತಿಹಾಸ ಎಂಬ ಬೃಹತ್ ಗ್ರಂಥವನ್ನು ಬರೆದ ಅವರು ಅದರಲ್ಲಿ ಬರುವಂತಹ ಅನೇಕ ವಿಷಯಗಳನ್ನು ನಮಗೆ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಿದ್ರು ಅಂತ ಲೇಖಕರು ಹೇಳ್ತಾರೆ. ಇಲ್ಲಿ ಲೇಖಕರ ತಂದೆ ಅವರು ಕೂಡ ಒಬ್ಬ ರೈಟರ್ ಆಗಿದ್ರು, ಬರಹಗಾರರಾಗಿದ್ರು ಅನ್ನೋಂಥದ್ದನ್ನು ನಾವು ತಿಳಿಬಹುದು. ಇನ್ನು ಸೈಕಲ್ ಯಾತ್ರೆಯ ಬಗ್ಗೆ ಲೇಖಕರು ಇಲ್ಲಿ ತಿಳಿಸ್ಕೊಡ್ತಾರೆ. ನಾವೆಲ್ಲ ಅಂದರೆ ಲೇಖಕರೆಲ್ಲ ಇಂಜಿನಿಯರ್ ಕಾಲೇಜ್ಗೆ ಸೇರಿದಂತಹ ಮೊದಲನೇ ವರ್ಷದ ರಜೆಯಲ್ಲಿ ಬನ್ನೇರುಘಟ್ಟಕ್ಕೆ ಸೈಕಲಲ್ಲಿ ಹೋಗಿ ವಿಹಾರ ಮಾಡಿ ಬಂದಿದ್ದು ಇವತ್ತಿಗೂ ಕೂಡ ಅವರ ಮನಸ್ಸಲ್ಲಿ ಅಚ್ಚಳಿಯದೆ ಹಾಗೇ ಉಳ್ಕೊಂಡಿದೆ. ಹಾಗೆಯೇ ಸೈಟ್ ಕ್ಯಾಂಪಿಗೆಂದು ಹೆಸರುಘಟ್ಟದ ಕೆರೆಯ ಬಳಿಗೆ ಸೈಕಲಲ್ಲೇ ಹೋಗಿ ಟೆಂಟ್ಗಳನ್ನು ಹಾಕಿ ಲೇಖಕರೇ ಗೆಳೆಯರೆಲ್ಲ ಸೇರಿಕೊಂಡು ಅಡುಗೆ ಮಾಡಿ ತಿಂದು ತೇಗಿ ಬಂದಿದ್ದು ಕೂಡ ನೆನಪಿದೆ ಅಂತ ಹೇಳ್ತಾರೆ. ಆಗ ಅವರೆಲ್ಲ ಇಷ್ಟು ದೂರದ ಜಾಗ ಅಂತ ಅನ್ನಿಸ್ತಿತ್ತು ಅದೆಲ್ಲ. ಆದರೆ ಇಂದಿನ ಬೆಂಗಳೂರಿನ ಬೆಳವಣಿಗೆಯನ್ನು ಕಂಡಾಗ ಅವೆಲ್ಲ ಬೆಂಗಳೂರು ನಗರಕ್ಕೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಹೇಳಿ ಅನಿಸುತ್ತೆ ಅನ್ನೋಂಥದ್ದನ್ನು ತಿಳಿಸ್ತಾರೆ. ಅಂದರೆ ಬೆಂಗಳೂರು ಎಷ್ಟು ದೊಡ್ಡದಾಗಿದೆ ಇವತ್ತಿಗೆ ಅಂತ ತಿಳಿಸ್ತಾರೆ. ಸೈಕಲ್ನ ತಳ್ಳಿಕೊಂಡು ಹೋದರ ನೆನಪನ್ನು ಕೂಡ ಹೇಳ್ತಾರೆ ಇಲ್ಲಿ. ಸೈಕಲ್ಲು ಮತ್ತು ಆ ಲೇಖಕರ ತಂದೆಯ ವಿಷಯಕ್ಕೆ ಬಂದಾಗ ಒಂದು ಸಣ್ಣ ಸಂಗತಿ ಅವರಿಗೆ ನೆನಪಿಗೆ ಬರುತ್ತೆ. ಒಮ್ಮೆ ಯಾವುದೋ ಒಂದು ತುರ್ತು ಕೆಲಸವಿತ್ತು. ಆಗ ಮಕ್ಕಳೆಲ್ಲ ಚಿಕ್ಕವರಾಗಿದ್ದರು, ಅಂದರೆ ಲೇಖಕರೆಲ್ಲ ಚಿಕ್ಕವರಾಗಿದ್ದರು. ಆಗ ಅಲ್ಲೇ ಇದ್ದಂತಹ ಲೇಖಕರ ದೂರದ ನೆಂಟರ ಹುಡುಗನನ್ನು ಲೇಖಕರ ತಂದೆ ನೀನು ಬೇಗ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಬಾ ಅಂತ ಹೇಳಿದ್ರೆ ಆ ಹುಡುಗನಿಗೆ ಸಂಕೋಚ. ಅಲ್ಲದೆ ಲೇಖಕರ ತಂದೆ ಅವ್ರನ್ನ ಕಂಡ್ರೆ ಭಯ ಬೇರೆ. ಸಾಲದಕ್ಕೆ ಲೇಖಕರ ತಂದೆ ತಮ್ಮ ಸೈಕಲನ್ನು ಕೊಟ್ಟು ಬೇಗ ಇದರಲ್ಲಿ ಹೋಗಿ ಕೆಲಸ ಮುಗಿಸ್ಕೊಂಡು ಬಾ ಅಂತ ಬೇರೆ ಆದೇಶ ಕೊಟ್ಬಿಟ್ರು. ಆ ಹುಡುಗ ಬೇರೆ ಏನೂ ತೋಚದೆ ಆ ಸೈಕಲ್ನ ತಳ್ಕೊಂಡು ಹೊರಟ. ಹತ್ತಿಕೊಂಡು ಬೇಗ ಹೋಗಬಾರ್ದೇನೋ ಎಂದು ಲೇಖಕರ ತಂದೆ ಗದರ್ತಾರೆ. ಆಗ ಆ ಹುಡುಗ ಹೆದರ್ತಾ ತನಗೆ ಸೈಕಲ್ ತುಳಿಯೋದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಸಿಟ್ಟು, ನಗು ಎಲ್ಲ ಒಟ್ಟಿಗೆ ಬಂದಿತ್ತು ಅಂತ ತಿಳಿಸ್ತಾರೆ. ನಂತರ ಆ ಕೆಲಸ ಹೇಗೋ ಆಯಿತು. ಆದರೆ ಲೇಖಕರ ತಂದೆ ಆ ಹುಡುಗನಿಗೆ ಮೊದಲು ಸೈಕಲ್ ತುಳಿಯೋದನ್ನು ಕಲಿ, ಗಂಡು ಹುಡುಗರಿಗೆ ಇದು ತುಂಬ ಮುಖ್ಯ ಅಂತ ಹೇಳಿ ಉಪದೇಶ ಕೊಟ್ಟಿದ್ರು ಅನ್ನೋವಂಥದ್ದನ್ನು ಲೇಖಕರು ಇಲ್ಲಿ ನೆನಪಿಸ್ಕೊಳ್ತಾರೆ. ಅದೇ ಸಮಯದಲ್ಲಿ ಲೇಖಕರು ಆ ಹುಡುಗನೊಂದಿಗೆ ಸೈಕಲನ್ನು ಕಲ್ತ್ಕೊಳ್ತಾರೆ. ಒಂದು ಕಾಲಿನ ಮೇಲೆ ತಗ್ಗಾದ ರಸ್ತೆಯಲ್ಲಿ ಬ್ಯಾಲೆನ್ಸ್ ಮಾಡೋದು ಹೇಗೆ, ನಂತರ ಕತ್ತರಿಯಲ್ಲಿ ಓಡಿಸೋದು ಹೇಗೆ, ಬಾರ್ನ ನಂತರ ಓಡಿಸೋದು ಹೇಗೆ, ಹೀಗೆ ಸೀಟ್ ಮೇಲೆ ಕೂತು ಸೈಕಲ್ನ ಓಡಿಸೋದು ಹೇಗೆ, ಇದೆಲ್ಲ ವಿವಿಧ ಹಂತಗಳಲ್ಲಿ ಲೇಖಕರು ಸೈಕಲ್ನ ಕಲ್ತ್ಕೊಂಡ್ರು ಅನ್ನೋಂಥದ್ದನ್ನು ತಿಳಿಸ್ತಾರೆ. ಅಂದು ಚಿಕ್ಕ ಸೈಕಲ್ಗಳು ಇರಲಿಲ್ಲ ಆಗಿದ್ದರಿಂದ ಎಲ್ಲರೂ ಕೂಡ ದೊಡ್ಡ ಸೈಕಲ್ ಮೇಲೇ ಹಂತ ಹಂತವಾಗಿಯೇ ಈ ಎಲ್ಲವನ್ನು ಕಲ್ತ್ಕೋಬೇಕಾಗಿತ್ತು ಅನ್ನೋದನ್ನ ತಿಳಿಸ್ತಾರೆ. ಜೊತೆಗೆ ಸೈಕಲ್ ತುಳಿಯೋದಕ್ಕೆ ಬಂದರೂ ಕೂಡ ಸೀಟಲ್ಲಿ ಕುಳಿತಾಗ ಕಾಲು ಎಟಕಿಸ್ತಾ ಇರಲಿಲ್ಲ. ಸುಮಾರು ದಿನ ತಮ್ಮ ತಂದೆಯ ದೊಡ್ಡ ಸೈಕಲ್ನಲ್ಲಿ ಕತ್ತರಿ ತುಳಿದುಕೊಂಡೇ ಓಡಾಡ್ತಿದ್ದೆ ಅಂತ ಹೇಳಿ ಲೇಖಕರು ನೆನಪಿಸ್ಕೊಳ್ತಾರೆ. ಲೇಖಕರು ಮುಂದೆ ಅಂದಿನ ಒಂದು ಜೀವನ ಮತ್ತು ಇಂದಿನ ಒಂದು ಜೀವನ ಹೇಗೆ ನಡೀತಾ ಇದೆ ಅನ್ನೋಂಥದ್ದನ್ನ ತಿಳಿಸ್ತಾರೆ. ಮುಂದೆ ಲೇಖಕರು ಕೆಲಸಕ್ಕೆ ಸೇರಿಕೊಂಡಂಥ ಸಂದರ್ಭದಲ್ಲಿ ಕಚೇರಿಯದೇ ಬಸ್ಗಳ ಅನುಕೂಲ ಇದ್ದರೂ ಕೂಡ ಆ ಸೈಕಲಿನ ನಂಟು ಅವರಿಗೆ ತಪ್ಪಿ ಹೋಗ್ಬಿಡತ್ತೆ. ಆದ್ದರಿಂದ ಲೇಖಕರಿಗೆ ಕೊಡಿಸಿದಂತಹ ಹಸಿರು ಬಣ್ಣದ BSA ಸೈಕಲನ್ನು ಅನೇಕ ದಿನ ನೆನಪಿಗಂತ ಹಾಗೆಯೇ ಇಟ್ಕೊಂಡಿದ್ರು. ಆದರೆ ಅದನ್ನು ಉಪಯೋಗಿಸದೆ ಸುಮ್ಮನೆ ಇಟ್ಟು ಹಾಳಾಗುತ್ತೆ ಅಂತ ಹೇಳಿ ಮನಸ್ಸಿಲ್ಲದೆ ಆ ಮನಸ್ಸಿನಿಂದ ಸೈಕಲ್ ಯಾರಾದರೂ ಉಪಯೋಗಿಸುವಂತಹ ಬಡವನೊಬ್ಬನಿಗೆ ಅದನ್ನು ಕೊಟ್ಟುಬಿಡೋಣ ಅಂತ ಹೇಳಿ ಅದನ್ನು ದಾನ ಮಾಡಿದ್ರು ಅಂತ ಹೇಳ್ತಾರೆ. ಈಗಲೂ ಕೂಡ ಆ ಸೈಕಲ್ಲು ಎಲ್ಲೋ ಉಪಯೋಗ ಆಗ್ತಿದೆ, ಯಾರಿಗೋ ಉಪಯೋಗ ಆಗ್ತಿದೆ ಅನ್ನುವಂತಹ ನೆಮ್ಮದಿ ಅವರ ಮನಸ್ಸಲ್ಲಿ ಹಾಗೆ ಉಳಿದಿದೆ ಅನ್ನೋವಂಥದ್ದನ್ನ ತಿಳಿಸ್ತಾರೆ. ಜೊತೆಗೆ ಲೇಖಕರು ಅವರ ಮಗನಿಗೆ ಕೂಡ ಸೈಕಲ್ ಕಲಿಸಿದ ನೆನಪು ಕೂಡ ಅವರಿಗೆ ಮರೆತಿಲ್ಲ. ಆ ಮಗನೊಂದಿಗೆ ತಾನು ಕೂಡ ಓಡ್ತಾ ಇದ್ದಿದ್ದು, ಎದುರಿಗೆ ಕಲ್ಲಿದೆ ಹೋಗಬೇಡ ಅಂತ ಹೇಳಿ ಅವನನ್ನು ಸೀದಾ ಹೋದರೆ ಡಿಕ್ಕಿ ಹೊಡ್ತೀಯಾ ಅಂತ ಹೇಳಿ ಆತನಿಗೆ ಕೊಟ್ಟಂತಹ ಸೂಚನೆಗಳೆಲ್ಲವೂ ಕೂಡ ಮರೆಯಲಾರದ ಸೈಕಲ್ ನೆನಪುಗಳು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಇವತ್ತು ಅವನು ಒಂದು ಗೇರ್ ಸೈಕಲನ್ನು ಉಪಯೋಗಿಸ್ತಾನೆ. ಆದರೂ ಹಿಂದಿನ ಸಾಮಾನ್ಯ ಸೈಕಲಲ್ಲಿ ಸಿಗ್ತಿದ್ದಂತಹ ಮಜಾ ಇವತ್ತಿನದ್ರಲ್ಲಿ ಸಿಗೋದಿಲ್ಲ ಅಂತ ಲೇಖಕರು ಹೇಳ್ತಾರೆ. ಆದರೆ ಇಂದಿನವರಿಗೆ ಸೈಕಲ್ ಅಂದರೆ ಅದೇನೋ ಒಂಥರ ತಾತ್ಸಾರ, ಬೈಕುಗಳಿಗೆ ಎಲ್ಲಿಲ್ಲದೆ ಇರೋವಂತಹ ಪ್ರಾಶಸ್ತ್ಯವನ್ನು ಕೊಡುವಂತಹ ಒಂದು ಪರಂಪರೆ ಬಂದ್ಬಿಟ್ಟಿದೆ. ಜೊತೆಗೆ ಇಂದಿನ ಜೀವನದ ವೇಗವು ಮೊದಲಿಗಿಂತ ಹೆಚ್ಚಾಗಿದೆ. ಎಲ್ಲ ಸೂಪರ್ ಫಾಸ್ಟ್. ಈಗಿನವರು ಹಿಂದಿನವರಂತೆ ನಿಧಾನವಾಗಿ ಹೋಗೋರಲ್ಲ. ಹಾಗಾಗಿ ಸೈಕಲ್ಲು, ಗಾಡಿ ಎಲ್ಲವೂ ಕೂಡ ಹಿಂದೆ ಸರಿದ್ಬಿಟ್ಟಿದೆ ಅನ್ನೋಂಥದ್ದನ್ನ ತಿಳಿಸ್ತಾರೆ. ಅನೇಕ ದೇಶಗಳಲ್ಲಿ ಸೈಕಲನ್ನು ಮರೆತು ಉಳಿದ ವಾಹನಗಳ ರುಚಿ ಕಂಡು ಈಗ ಸೈಕಲ್ಲೇ ವಾಸಿ ಅಂತ ಹೇಳಿ ಮತ್ತೆ ಅದೇ ಒಂದು ಹಳೆ ವಿಧಾನಕ್ಕೆ ಮುಗಿಬಿದ್ದಿದ್ದಾರೆ ಅಂತ ಹೇಳ್ತಾರೆ.
ಇದರಿಂದಾಗಿ ಅನೇಕ ಸೈಕಲ್ ಕ್ಲಬ್ಗಳು ಹುಟ್ಕೊಂಡಿದೆ. ಯುರೋಪ್ ಮೊದಲಾದ ಕಡೆ ಸೈಕಲ್ ಸವಾರರಿಗಾಗಿಯೇ ರಸ್ತೆಯ ಒಂದು ಬದಿಯನ್ನು ಮೀಸಲು ಕೊಟ್ಟಿದ್ದಾರೆ. ಈ ಸೈಕಲ್ ಸವಾರಿಯಲ್ಲೂ ಚೀನಾ ನಮಗಿಂತ ಮುಂದಿದೆ. ಮನಸ್ಸು ಮಾಡಿದ್ರೆ ನಾವು ಕೂಡ ಅವರನ್ನು ಮೀರಿಸ್ಬೋದು ಅನ್ನೋಂಥದ್ದನ್ನು ಲೇಖಕರು ತಿಳಿಸ್ತಾರೆ. ಕಾರು, ದ್ವಿಚಕ್ರ ವಾಹನಗಳಿಂದ ನಗರಗಳನ್ನ ಹಾಳು ಮಾಡಿ ನಂತರ ಮತ್ತೆ ಸೈಕಲ್ಗೆ ಬರೋದಕ್ಕಿಂತ ಈಗಲೇ ಸೈಕಲ್ಗೆ ಪ್ರಾಶಸ್ತ್ಯ ಕೊಟ್ಟರೆ ಇನ್ನೊಂದು ಸ್ವಲ್ಪ ದಿವಸ ನಾವು ಚೆನ್ನಾಗಿರಬಹುದಲ್ಲ ಅನ್ನೋವಂಥದ್ದು ಲೇಖಕರ ಒಂದು ಅನಿಸಿಕೆಯಾಗಿದೆ. ಬೆಂಗಳೂರಲ್ಲಿ ಏರು ತಗ್ಗುಗಳು ಹೆಚ್ಚಿರೋದ್ರಿಂದ ಸೈಕಲ್ ಉಪಯೋಗಿಸೋರ ಸಂಖ್ಯೆ ಕಡಿಮೆ ಅನ್ನೋವಂಥದ್ದು ಗೆಳೆಯ ಒಬ್ಬರು ಲೇಖಕರಿಗೆ ಹೇಳ್ತಾರೆ. ಅಭ್ಯಾಸವಿದ್ದವರಿಗೆ ಇವೆಲ್ಲ ಲೆಕ್ಕಕ್ಕೆ ಇರೋದಿಲ್ಲ. ಉಪಯೋಗಿಸೋದಕ್ಕೆ ಮನಸ್ಸಿಲ್ಲ, ತಮ್ಮ ಪ್ರತಿಷ್ಠೆಗೆ ಭಂಗ ಬರುತ್ತೆ ಅನ್ನುವಂತಹ ಭಯ ಮೊದಲಾದವುಗಳು ಇರೋವರಿಗೆ ಎಲ್ಲವೂ ಕೂಡ ಕಾರಣವೇ ಅನ್ನೋ ಅಂಥದ್ದನ್ನು ಲೇಖಕರು ಉತ್ತರವಾಗಿ ಕೊಡ್ತಾರೆ. ಚಕ್ರ ಸುತ್ತಲೇ ಇರುತ್ತೆ ಅಂತಾರಲ್ಲ, ಹಾಗೆ ಈಗ ರೇಡಿಯೋ ಮತ್ತೆ ಬಂದಿದೆಯಲ್ಲ, ಹಾಗೆ ಸೈಕಲ್ ಸಹ ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಬರುತ್ತೆ. ಅಮೇರಿಕ ಮೊದಲಾದ ಕಡೆಯ ಈಗಿನ ಟ್ರೆಂಡ್ ನೋಡಿದ್ರೆ ಈ ಮಾತು ಖಂಡಿತ ಸುಳ್ಳಾಗೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾದರೂ ಸೈಕಲ್ಗಳು ಮತ್ತೆ ಬರಲಿ, ಜನ ಮೊದಲಂತೆ ಸ್ವಲ್ಪ ನಿಧಾನವನ್ನು ಪಡೆದುಕೊಳ್ಳಿ, ವಾತಾವರಣದ ಮಾಲಿನ್ಯ ಕಡಿಮೆ ಆಗಲಿ, ಸೈಕಲ್ ಅಂತ ತಾತ್ಸಾರ ಮಾಡದೆ ಹಂಗಿಸ್ದೆ ಅದನ್ನು ಎಲ್ಲರೂ ಸರಿಯಾಗಿ ಉಪಯೋಗಿಸಿದ್ರೆ ಜನಗಳು ಆರೋಗ್ಯ ಒಂದೇ ಅಲ್ಲ, ನಗರದ ಆರೋಗ್ಯವನ್ನು ಕೂಡ ಕಾಪಾಡ್ಬೋದು. ಮುಂದೆ ಬರುವಂತಹ ಪೆಟ್ರೋಲಿನ ಅಭಾವವನ್ನು ಸುಧಾರಿಸಬಹುದು. ಹಾಗೂ ಎಲ್ಲರೂ ಹೆಚ್ಚಾಗಿ ಸೈಕಲ್ಲು, ಸಾರ್ವಜನಿಕ ವಾಹನಗಳನ್ನ ಬಳಸಿದ್ರೆ ವಾತಾವರಣನೂ ಕೂಡ ಹಿತವಾಗಿ ಓಡಾಡೋದಕ್ಕೆ ತೊಂದರೆ ಇಲ್ಲದಂತೆ ಆಗತ್ತೆ ಅನ್ನೋವಂಥದ್ದನ್ನು ಹೇಳ್ತಾರೆ. 2008 ಮಾತ್ರ ಯಾಕೆ, ಎಲ್ಲ ವರ್ಷಗಳನ್ನು ಸೈಕಲ್ ವರ್ಷಗಳನ್ನಾಗಿ ಮಾಡಿಬಿಟ್ರೆ ಒಳ್ಳೆಯದಲ್ವಾ ಅನ್ನೋವಂಥದ್ದು ಲೇಖಕರ ಒಂದು ಅನಿಸಿಕೆ ಹಾಗೂ ಅಭಿಪ್ರಾಯ ಆಗಿದೆ ಅಂತ ಹೇಳಬಹುದು. ಹೀಗೆ ಈ ಪಾಠದಲ್ಲಿ ಸೈಕಲ್ಲಿನೊಂದಿಗೆ ಇರುವಂತಹ ಲೇಖಕರ ಹಳೆಯ ನೆನಪುಗಳು ಹಾಗೂ ಪರಿಸರದ ರಕ್ಷಣೆಯಲ್ಲಿ ಸೈಕಲ್ ವಹಿಸುವ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ವಿವರಣೆ ನೀಡಲಾಗಿದೆ. ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.